ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 84, ಪುಟ ಸಂಖ್ಯೆ 482. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಹಾಗಾಗಿ ಪ್ರಪ್ರಥಮವಾಗಿ ಅದನ್ನು ಮಾಡುವ ಹಂಬಲ ಒಬ್ಬನಲ್ಲಿ ಇರಬೇಕು. ಆ ಹಂಬಲವೇ ಪ್ರಪ್ರಥಮ ಹೆಜ್ಜೆಯಾಗುತ್ತದೆ. ಯಾವಾಗಲೂ ನಿನ್ನನ್ನು ನೀನೇ ಪ್ರಕಾಶಿಸಿಕೊಳ್ಳುವ ಇಚ್ಛೆಯನ್ನು ಹೊಂದಿರು. ಈ ಇಚ್ಛೆ ನಿನ್ನ ಜೀವಿತ ಕಾಲದಲ್ಲೇ ಸಂಪೂರ್ಣಗೊಳ್ಳುತ್ತದೆ. ಇಡೀ ಪ್ರಪಂಚವನ್ನೇ ಸುಧಾರಿಸುತ್ತೇನೆಂದು ಹೊರಟಾಗ ನಿನ್ನ ಜೀವನ ಪೂರ್ಣಗೊಳ್ಳುತ್ತದೆಯೇ ಹೊರತು ಪ್ರಪಂಚ ಸುಧಾರಣೆಗೊಳ್ಳುವುದಿಲ್ಲ, ಅದು ಬದಲಾಗುವುದಿಲ್ಲ. ನಿನ್ನ ದೀಪವನ್ನು ಮಾತ್ರ ಉರಿಸು. ಲಕ್ಷಾಂತರ ದೀಪಗಳು ಎಣ್ಣೆ ಮತ್ತು ಬತ್ತಿ ಹೊತ್ತುಕೊಂಡು ಈ ಪ್ರಪಂಚಕ್ಕೆ ಕಾಲಿಡುತ್ತವೆ. ಆದರೆ ಆ ದೀಪಗಳು ಬೆಳಗದೆ ಹಾಗೆ ಹೊರಟು ಹೋಗುತ್ತವೆ, ಏಕೆಂದರೆ ಅವರನ್ನು ಬೆಳಗಿಸುವವರು ಅವರಿಗೆ ಕಾಣಸಿಗುವುದಿಲ್ಲ. ಬೆಳಗದೆ ಬಾಕಿಯಾಗುವ ಅಂತಹ ಲಕ್ಷಾಂತರ ದೀಪಗಳಲ್ಲಿ ನೀನು ಒಬ್ಬನಾಗಬೇಡ. ನೀನು ಪ್ರಕಾಶಿತವಾಗದಿದ್ದರೆ ಪರಮಾತ್ಮನು ಬೇಸರಗೊಳ್ಳುತ್ತಾನೆ. ನೀನು ಪ್ರಕಾಶಿತವಾಗಬೇಕೆಂಬ ಉದ್ದೇಶದಿಂದ ನಿನ್ನನ್ನು ಇಲ್ಲಿಗೆ ಕಳುಹಿಸಿರುತ್ತಾನೆ. ನಿನ್ನನ್ನು ಎಣ್ಣೆ ಹಾಗೂ ಬತ್ತಿಯೊಂದಿಗೆ ಕಳುಹಿಸಿದ್ದಾನೆ. ಕೊಡಬೇಕಾದ ಕೃಪೆಯನ್ನು ನಿನಗೆ ನೀಡಿದ್ದಾನೆ. ಪರಮಾತ್ಮನು ಎಲ್ಲರಿಗೂ ಬೆಳಗಲು ಸಮಾನವಾದ ಅವಕಾಶ ಕಲ್ಪಿಸಿದ್ದಾನೆ. ಆದರೆ ನಿನ್ನನ್ನು ನೀನು ಬೆಳಗಿಕೊಳ್ಳುವುದು ನಿನ್ನ ಇಚ್ಛೆಗೆ ಬಿಟ್ಟದ್ದು. ಪರಮಾತ್ಮನು ಆ ಇಚ್ಛೆಯನ್ನು ನಿನ್ನಲ್ಲಿ ಹಾಕಲು ಸಾಧ್ಯವಿಲ್ಲ. ಆ ಇಚ್ಛೆಯನ್ನು ನೀನು ನಿನಗಾಗಿ ಸೃಷ್ಟಿಸಬೇಕು. ಪರಮಾತ್ಮ ಎಲ್ಲವನ್ನು ಮಾಡಬಹುದು, ಆದರೆ ಇಚ್ಛೆಯನ್ನು ಮಾಡಲಾರ. ನೀನು ನೀನಾಗಿಯೇ ಆ ಇಚ್ಛೆಯನ್ನು ವ್ಯಕ್ತಪಡಿಸಬೇಕು. ನಿನ್ನ ಮನುಷ್ಯ ಜೀವನದ ಉದ್ದೇಶವೇ ಆತ್ಮ ಪ್ರಕಾಶವನ್ನು ಬೆಳಗಿಸುವುದಾಗಿದೆ. ಆದ್ದರಿಂದ ದೀಪ ಸ್ವರೂಪವಾದ ಮನುಷ್ಯನ ದೇಹದ ಆಕಾರವು ಬೆಳಕನ್ನು ಸಹಜವಾಗಿ ಪಡೆಯಲು ಮೇಲಕ್ಕೆತ್ತಿದಂತೆ ರಚಿಸಲ್ಪಟ್ಟಿದೆ. ಅಂದರೆ ಅದು ಊರ್ಧ್ವಗಾಮಿ ಆಕಾರವನ್ನು ಪಡೆದುಕೊಂಡಿದೆ. ಆದುದರಿಂದ ತನ್ನೊಳಗಿನ ಶಕ್ತಿಗಳನ್ನು ಊರ್ಧ್ವಗಾಮಿಯಾಗಿ ಚಲಿಸುವಂತೆ ಮಾಡಲು ಮನುಷ್ಯನ ಬೆನ್ನ ಹುರಿಯು ನೇರವಾಗಿದೆ. ತನ್ನ ದೇಹ ರಚನೆಯ ಆಕೃತಿಯು ಶಕ್ತಿಗಳನ್ನು ಪಡೆಯಲು ಸೂಕ್ತವಾಗಿರುವಂತೆ ಇದ್ದರೂ ಮನುಷ್ಯ ಪ್ರಕಾಶಿತಗೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸದೆ ತನ್ನ ಜೀವನವನ್ನು ಕೇವಲ ಕತ್ತಲಲ್ಲಿ ಹುಡುಕುವುದರಲ್ಲೇ ಕಳೆಯುತ್ತಾನೆ. ಯಾವ ದೀಪವು ಪ್ರಕಾಶಿತಗೊಳ್ಳುವ ಇಚ್ಛೆಯನ್ನು ಹೊಂದಿದೆಯೋ ಅಂತಹ ದೀಪ ನೀನಾಗು. ಹಾಗೆಯೇ ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಿಡಿದಿಟ್ಟುಕೊಳ್ಳಬಲ್ಲ ದೊಡ್ಡ ಗಾತ್ರದ ದೀಪವಾಗು. ಹೌದು, ಈಗ ನಾನು ಬೆಳಗಬೇಕಾದ ದೀಪ ಮಾತ್ರ. ನಾನು ಬೆಳಗುತ್ತಲೇ ಇರಬೇಕು. ನನ್ನ ಮೂಲಕ ಉರಿದು ಬೆಳಗಬೇಕಾದ ದೀಪಗಳನ್ನು ಹುಡುಕುವುದು ನನ್ನ ಕೆಲಸವಲ್ಲ. ನಾನು ಬೆಳಗುತ್ತಿರಬೇಕಷ್ಟೆ. ಬೆಳಗಿಸುವುದು ಗುರುದೇವರ ಕಾರ್ಯವಾಗಿದೆ. ಅವರು ಅವರ ಕಾರ್ಯವನ್ನಷ್ಟೇ ಮಾಡುತ್ತಾ ಬೆಳಗುವ ಇಚ್ಛೆಯುಳ್ಳ ದೀಪಗಳನ್ನು ನನ್ನ ಬಳಿಗೆ ಕಳುಹಿಸುತ್ತಾರೆ. ಅಲ್ಲಿಯವರೆಗೆ ಪ್ರಕಾಶಿಸುತ್ತಾ ಬೆಳಗುತ್ತಿರುವುದು ನನ್ನ ಕೆಲಸ. ಪ್ರಕಾಶಿಸುತ್ತಾ ಬೆಳಗಿಕೊಂಡಿರುವುದು ನನಗೆ ನನ್ನ ಗುರುದೇವರು ನೀಡಿರುವ ಕರ್ತವ್ಯ. ನಾನು ನನ್ನ ಕೊನೆಯ ಉಸಿರಿರುವವರೆಗೆ ಗುರುದೇವರು ವಹಿಸಿರುವ ಈ ಕಾರ್ಯವನ್ನು ಮಾಡುತ್ತಿರುತ್ತೇನೆ. ಬೆಳಗಿಕೊಳ್ಳಬೇಕೆಂಬ ಇಚ್ಛೆಯುಳ್ಳವರನ್ನು ಗುರುದೇವರು ನನ್ನ ಬಳಿಗೆ ಕಳುಹಿಸುತ್ತಾರೆ. ನಾನು ನನ್ನ ಕರ್ತವ್ಯವನ್ನು ಮಾತ್ರ ಮಾಡಬೇಕು. ನಾನು ಗುರುದೇವರಿಗೆ ಈ ರೀತಿಯಾಗಿ ಪ್ರಾರ್ಥಿಸಿದೆ: ಗುರುದೇವ, ಶಕ್ತಿಗಳ ರೂಪದಲ್ಲಿ ನೀವು ನನ್ನ ದೀಪಕ್ಕೆ ಸುರಿದ ಎಣ್ಣೆ ಇರುವಷ್ಟು ಕಾಲ ಜೀವನ ಪೂರ್ತಿ ಬೆಳಗುತ್ತಿರಬೇಕೆಂಬುದು ನನ್ನ ಇಚ್ಛೆ. ನನ್ನನ್ನು ಆಶೀರ್ವದಿಸಿ. ನಾನು ಆ ದ್ವೀಪದಲ್ಲಿ ಒಬ್ಬಂಟಿಗನಾದರೂ ಗುರುದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಿದ್ದುದರಿಂದ ನಾನು ಒಬ್ಬಂಟಿಗ ಎಂದು ಅನಿಸುತ್ತಿರಲಿಲ್ಲ.
ಅವರು ಈ ದ್ವೀಪದಲ್ಲಿ ಎಷ್ಟೋ ವರ್ಷಗಳವರೆಗೆ ವಾಸಿಸುತ್ತಿದ್ದರು. ಒಮ್ಮೆ ಇಲ್ಲಿಗೆ ಬಂದವರು ಈ ದ್ವೀಪವನ್ನು ಬಿಟ್ಟು ಹೋಗಿರಲಿಲ್ಲ. ಇಲ್ಲಿ ಉತ್ತಮವಾದ ಶಾಂತ ವಾತಾವರಣವಿತ್ತು. ಹಲವಾರು ಪಕ್ಷಿಗಳು ಈ ಸ್ಥಳವನ್ನು ಸುರಕ್ಷಿತ ಸ್ಥಳವೆಂದು ಪರಿಗಣಿಸಿ ಗೂಡುಗಳನ್ನು ಕಟ್ಟಿಕೊಂಡಿದ್ದವು. ಕೆಲವೊಮ್ಮೆ ಮಳೆ ಬಂದಾಗ ಮಳೆ ನೀರು ತಗ್ಗು ಪ್ರದೇಶಗಳಲ್ಲಿ ನೆರೆಯಾಗಿ ಬಿಡುತ್ತಿತ್ತು. ಆದರೆ ಆ ಸ್ಥಳದಲ್ಲಿ ಶಾಂತತೆ, ಸುರಕ್ಷತೆ ಹಾಗೂ ಚೈತನ್ಯದ ಶಕ್ತಿಯಿಂದಾಗಿ ನನಗೆ ಎಂದೂ ಆ ಸ್ಥಳ ಅಸುರಕ್ಷಿತವೆಂದು ಅನಿಸಲಿಲ್ಲ. ಹಾಗೆಯೇ ಅಲ್ಲಿದ್ದ ಪ್ರಾಣಿ ಪಕ್ಷಿಗಳು ನಿಶ್ಚಿಂತೆಯಿಂದ ಇದ್ದವು. ನಾವೆಲ್ಲರೂ ಅಲ್ಲಿ ಜೊತೆಯಾಗಿ ಸಂತೋಷದಿಂದ ಇದ್ದೆವು. ಈಗ ಪ್ರಾಣಿ ಪಕ್ಷಿಗಳು ನನ್ನ ಸ್ನೇಹಿತರಾಗಿದ್ದವು. ನಾನು ಮರಗಳೊಂದಿಗೆ ಮಾತನಾಡುತ್ತಿದ್ದೆ. ಅಲ್ಲಿ ಹಲವಾರು ಬಗೆಯ ಪಕ್ಷಿಗಳಿದ್ದವು. ಅವುಗಳ ವಿವಿಧ ಬಣ್ಣಗಳು ತುಂಬ ಆಕರ್ಷಕವಾಗಿದ್ದವು. ಹಕ್ಕಿಮರಿಗಳು ಅವುಗಳ ತಂದೆ ತಾಯಿಯರ ಅನುಪಸ್ಥಿತಿಯಲ್ಲಿ ಮರದಿಂದ ಮರಕ್ಕೆ ಹಾರುವ ಪ್ರಯತ್ನ ಮಾಡುತ್ತಿದ್ದವು. ಪ್ರಕೃತಿಯ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಲೇ ಇತ್ತು. ಉತ್ಪತ್ತಿ, ನಂತರ ನಾಶ, ಪುನಃ ಉತ್ಪತ್ತಿ, ಹೀಗೆ ಚಕ್ರವು 2 ಮಿತಿಗಳಲ್ಲಿ ಸರಿಯಾಗಿಯೇ ಚಲಿಸುತ್ತಿತ್ತು. ನಾನು ಮೂಕ ದರ್ಶಕನಂತೆ ನೋಡುತ್ತಲೇ ಇದ್ದೆ. ಈ ದಿನ ನಾನು ಸ್ನಾನ ಮಾಡಲು ನದಿಗೆ ಹೋದೆ. ದೊಡ್ಡ ಬಂಡೆಗಲ್ಲಿನಿಂದ ಕೆಳಗೆ ನೀರಿನ ಕಡೆ ಹೋಗಲು ದಾರಿ ಹುಡುಕುತ್ತಿದ್ದೆ. ನಿಂತ ತಿಳಿ ನೀರಿದ್ದಲ್ಲಿ ಹೋಗಿ ನನ್ನ ಪ್ರತಿಬಿಂಬವನ್ನು ನೋಡಬೇಕೆಂದುಕೊಂಡೆ. ಹಾಗೆ ನೋಡಿದಾಗ ನಾನು ನನ್ನನ್ನೇ ನೋಡಿ ಬೆಚ್ಚಿಬಿದ್ದೆ. ನನ್ನ ಮುಖ ಕಾಡು ಪ್ರದೇಶದ ಆದಿವಾಸಿ ವ್ಯಕ್ತಿಯನ್ನು ಹೋಲುತ್ತಿತ್ತು. ನನ್ನ ಗಡ್ಡ ಬಹಳಷ್ಟು ಉದ್ದವಾಗಿ ಬೆಳೆದುಕೊಂಡಿತ್ತು. ನನ್ನ ತಲೆಗೂದಲು ಬಹಳವಾಗಿ ಬೆಳೆದುಕೊಂಡಿತ್ತು. ಹಲವಾರು ದಿನಗಳವರೆಗೆ ನಾನು ಕೂದಲನ್ನು ಬಾಚಿಕೊಳ್ಳದ ಕಾರಣ ಅದು ಗಂಟುಗಂಟಾಗಿತ್ತು. ದಾಡಿಯು ಗಂಟಾಗಿ ಬಿಟ್ಟಿತ್ತು. ನಾನು ನನ್ನ ಶರೀರಕ್ಕೆ ಗಮನ ಕೊಡದೆ ಅದೆಷ್ಟೋ ಸಮಯವಾಗಿತ್ತು. ನನ್ನ ಆತ್ಮವು ಅದರ ಸಾಧನೆಗಾಗಿ ಶರೀರವನ್ನು ತನ್ನದಾಗಿಸಿಕೊಂಡಿತ್ತು. ಆದರೆ ಆತ್ಮದ ಸಾಧನವಾದ ಶರೀರವನ್ನು ನಾನು ದುರ್ಗತಿಗೆ ತಂದು ಬಿಟ್ಟಿದ್ದೆನಲ್ಲ. ಯಾವ ಮಾಧ್ಯಮದ ಪರಿಶ್ರಮದಿಂದಾಗಿ ಗುರುದೇವರನ್ನು ತಲುಪಲು ಸಾಧ್ಯವಾಯಿತೋ ಆ ಶರೀರವನ್ನು ಇಷ್ಟೊಂದು ಹೀನ ಸ್ಥಿತಿಗೆ ತಂದಿದ್ದೆನಲ್ಲ ಎಂದು ಮರುಕಪಟ್ಟೆ. ಪ್ರಪ್ರಥಮವಾಗಿ ನಾನು ನನ್ನ ಶರೀರದ ಕ್ಷಮೆಯನ್ನು ಬೇಡಿದೆ. ನಾನು ವ್ಯವಸ್ಥೆಯ ಕಾರಣದಿಂದಾಗಿ ನಿನ್ನ ಕಡೆ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ನಿನ್ನ ಸಹಾಯವಿಲ್ಲದೆ ನಾನು ಇಲ್ಲಿಯವರೆಗೆ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ನಿನ್ನಿಂದಾಗಿಯೇ ನನಗೆ ಗುರುದೇವರ ಸೇವೆ ಮಾಡಲು ಸಾಧ್ಯವಾಯಿತು. ನನ್ನ ಎಲ್ಲ ಕಾರ್ಯಗಳನ್ನು ನನ್ನ ಜೊತೆಗಾರನಾಗಿ ಗೊಣಗದೆ ಮಾಡಿರುವೆ. ನಿನ್ನ ಸಹಾಯದಿಂದ ನನಗೆ ಗುರುಪ್ರಸಾದ ದೊರೆಯಿತು. ಈಗ ನೀನು ಆ ಗುರುಪ್ರಸಾದವನ್ನು ಹಂಚುವ ಕಾರ್ಯದಲ್ಲೂ ನನಗೆ ನೆರವಾಗಬೇಕು. ಯಾಕೆಂದರೆ ಆ ಗುರುಪ್ರಸಾದವು ಹಂಚುವುದಕ್ಕೋಸ್ಕರವೇ ನನಗೆ ದೊರೆತಿದೆ. ಒಂದು ಕಾರ್ಯವನ್ನು ಮಾಡುವುದು ಅಥವಾ ಆ ಕಾರ್ಯವನ್ನು ಮಾಡಲು ನೆರವಾಗುವುದು ಎರಡೂ ಒಂದೇ. ಈಗ ನಾನು ಗುರುಪ್ರಸಾದವಾದ ಆತ್ಮಜ್ಞಾನವನ್ನು ಹಂಚಲು ಹೊರಟಿರುವೆ. ಆ ಕಾರ್ಯದಲ್ಲಿ ನೀನು ನನಗೆ ಉಪಕಾರ ಮಾಡಬೇಕು. ಆ ಕಾರ್ಯವು ಈ ಶರೀರದ ಮೂಲಕವೇ ಆಗಲಿದೆ ಎಂದು ಗುರುದೇವರು ಹೇಳಿರುತ್ತಾರೆ. ಇದರ ಅರ್ಥ ನಿನಗೂ ಈ ಮಹಾನ್ ಕಾರ್ಯ ಮಾಡುವ ಅವಕಾಶ ದೊರೆಯಲಿದೆ. ನಾನು ಅದೃಶ್ಯ, ಆದರೆ ನೀನು ದೃಶ್ಯವಾಗಿರುವೆ. ನಿನ್ನನ್ನು ಜನರು ನೋಡಲು ಶಕ್ತರಾಗಿರುತ್ತಾರೆ. ನಿನ್ನನ್ನೇ ಗುರುಕಾರ್ಯದ ಮಾಧ್ಯಮವೆನ್ನುತ್ತಾರೆ. ಜನರಿಗೆ ನಿನ್ನ ಪರಿಚಯವಿರುತ್ತದೆ, ನನ್ನದಲ್ಲ. ನಿನ್ನನ್ನು ಜನರು ಸುಲಭವಾಗಿ ನೋಡಬಹುದು, ಆದರೆ ನನ್ನನ್ನು ನೋಡಲು ಸಾಧ್ಯವಾಗುವುದಿಲ್ಲವೇಕೆಂದರೆ ನನ್ನನ್ನು ನೋಡಲು ವಿಶೇಷವಾದ ಕಣ್ಣುಗಳು ಬೇಕಾಗುತ್ತವೆ. ನೀನು ನನ್ನ ಜೀವನದ ಏರುಪೇರುಗಳನ್ನು ನೋಡಿರುವೆ. ನೀನು ಬದಲಾದ ಪರಿಸ್ಥಿತಿಗಳನ್ನು ನೋಡಿರುವೆ. ನೀನು ಅದೆಷ್ಟೋ ಗುರುದೇವರುಗಳನ್ನು ನೋಡಿರುವೆ. ನೀನು ಅದೆಷ್ಟೋ ಸ್ಥಳಗಳಿಗೆ ನನ್ನನ್ನು ಕರೆದೊಯ್ದಿರುವೆ. ಹಾಗೆಯೇ ಅದೆಷ್ಟೋ ಕಡೆಗಳಲ್ಲಿ ನನ್ನೊಂದಿಗೆ ಅಲೆದಾಡಿರುವೆ. ನೀನು ಯಾವತ್ತೂ ನಿನ್ನ ಸುಖ ಸವಲತ್ತುಗಳಿಗಾಗಿ ನನಗೆ ತೊಂದರೆ ಕೊಡಲಿಲ್ಲ. ನನಗೆ ಯಾವಾಗಲೂ ಕಷ್ಟಕರ ಪರಿಸ್ಥಿತಿಗಳಲ್ಲೂ ಆಧಾರವಾಗಿ ನಿಂತಿದ್ದೆ. ನೀನು ಅದೆಷ್ಟು ಬೆಳೆದಿರುವೆ, ಆದರೆ ನಾನು ಹಾಗೆಯೇ ಇರುವೆ. ಗುರುದೇವರು, ನಿನ್ನ ಹಂಡೆಯ ಗಾತ್ರ ಬಹಳ ದೊಡ್ಡದಾಗಿದೆ. ನಿನ್ನ ಮಾಧ್ಯಮದ ಮೂಲಕ ಲಕ್ಷಾಂತರ ಜನರಿಗೆ ಆತ್ಮಜ್ಞಾನವು ತಲುಪಲಿದೆ ಎಂದು ಹೇಳಿದ್ದಾರೆ.
ಈ ಆತ್ಮಜ್ಞಾನವನ್ನು ಜನರ ಬಳಿ ತೆಗೆದುಕೊಂಡು ಹೋಗಬೇಕೆಂದು ಗುರುದೇವರು ನನಗೆ ಹೇಳಿದ್ದಾರೆ. ಆದರೆ ಆ ಆತ್ಮಜ್ಞಾನವನ್ನು ಜನರ ಬಳಿಗೆ ಕರೆದೊಯ್ಯಬೇಕಾದವನು ನೀನು. ಯಾಕೆಂದರೆ ಜನರು ನಿನ್ನನ್ನು ಗುರುತಿಸಿ ಅದನ್ನು ಸ್ವೀಕರಿಸುತ್ತಾರೆ. ಜನರು ನಿನ್ನ ಸುಖ ಸವಲತ್ತುಗಳ ಮೇಲೆ ನಿಗಾ ಇಡುತ್ತಾರೆ. ಜನರು ನಿನ್ನ ಸೇವೆ ಮಾಡುತ್ತಾರೆ ಏಕೆಂದರೆ ಜನರು ಗುರುವೆಂದರೆ ಶರೀರವೆಂದು ತಿಳಿದುಕೊಂಡಿದ್ದಾರೆ. ಅವರು ನಿನಗೆ ಹಾರಗಳನ್ನು ಹಾಕಿ ಶೃಂಗರಿಸಿ ನಿನಗೆ ಉಡುಗೊರೆಗಳನ್ನು ಕೊಡುತ್ತಾರೆ. ನಿನ್ನ ಹಿಂದೆ ಮುಂದೆ ಸುತ್ತಲೂ ತಿರುಗಾಡುತ್ತಾರೆ. ನಿನ್ನನ್ನು ಆಲಿಸುತ್ತಾರೆ ಏಕೆಂದರೆ ನೀನು ಆಡುವ ಭಾಷೆ ಅವರಿಗೆ ಅರ್ಥವಾಗುತ್ತದೆ. ನನ್ನ ಭಾಷೆ ಮೌನ ಭಾಷೆಯಾದ್ದರಿಂದ ಯಾರೂ ಆ ಮೌನವನ್ನು ಆಲಿಸುವ ಇಚ್ಛೆ ಹೊಂದಿರುವುದಿಲ್ಲ. ನನ್ನ ಭಾಷೆಯನ್ನು ಕೇವಲ ಅನುಭವಿಸಬಹುದಷ್ಟೇ. ಆದರೆ ಹಾಗೆ ಅನುಭವಿಸಲು ಶಕ್ತರಾದ ಜ್ಞಾನಿಗಳು ಎಷ್ಟು ಮಂದಿ ಇದ್ದಾರೆ. ನನ್ನ ಕಾರ್ಯವು ನಾನು ದೇಹತ್ಯಾಗದ ನಂತರವೇ ಪ್ರಾರಂಭವಾಗುವುದು ಎಂದು ಗುರುದೇವರು ನನಗೆ ಹೇಳುತ್ತಿದ್ದರು. ಅದು ಒಳ್ಳೆಯದೇ, ಯಾಕೆಂದರೆ ನಿನಗೆ ಹೆಚ್ಚು ಕೆಲಸ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈಗ ನೀನು ಪ್ರಯಾಸಪಟ್ಟು ಕಾರ್ಯಗಳನ್ನು ಮಾಡು. ನಾನು ವಿಶ್ರಮಿಸುತ್ತೇನೆ. ಮುಂದೆ ನಾನು ಎಲ್ಲ ಕಾರ್ಯಗಳನ್ನು ಮಾಡಿ ನಿನಗೆ ವಿಶ್ರಾಂತಿ ನೀಡುತ್ತೇನೆ. ನೀನು ಇಷ್ಟೊಂದು ಸಹನೆಯಿಂದ ದುಡಿದಿರುವುದರಿಂದ ನಿನಗೆ ವಿಶ್ರಾಂತಿ ನೀಡುವುದು ನನ್ನ ಕರ್ತವ್ಯ. ಪವಿತ್ರ ಆತ್ಮಗಳ ಶರೀರಗಳು ಸಾಮಾನ್ಯವಾಗಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಿರುತ್ತವೆ. ಅವು ಆ ಕಷ್ಟಗಳನ್ನು ಅನುಭವಿಸಲೇಬೇಕು. ಕಷ್ಟಾನುಭವ ಮತ್ತು ನೋವುಗಳು ಶರೀರವನ್ನು ಗಟ್ಟಿಯಾಗಿಸುತ್ತವೆ. ಕಷ್ಟಗಳು ಒಬ್ಬನನ್ನು ಸಹಿಸುವಿಕೆಗೆ ತಯಾರು ಮಾಡುವುದಲ್ಲದೆ ಒಂದು ಮಹಾಕಾರ್ಯಕ್ಕೆ ಪೂರ್ವಭಾವಿಯಾಗಿರುತ್ತವೆ. ನೀನು ನಿನ್ನನ್ನು ಕೇವಲ ಪರಮಾತ್ಮನ ಮಾಧ್ಯಮವೆಂದಷ್ಟೇ ಭಾವಿಸು. ಪರಮಾತ್ಮನು ತನ್ನ ಶಕ್ತಿಗಳ ಮೂಲಕ ತನ್ನ ಕೆಲಸಗಳನ್ನು ಮಾಡಿಸುತ್ತಾನೆ. ನಾವು ಕೇವಲ ಪರಮಾತ್ಮನ ನಿಮಿತ್ತ ಮಾತ್ರ. ಆದರೆ ಮುಂದೆ ಜನರು ಅನುಭವಿಸುವ ಸಂತೋಷಕ್ಕೆ ನೀನೇ ಮಾಧ್ಯಮವಾಗಿರುವುದರಿಂದ ನೀನು ಎಲ್ಲ ನೋವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ನೀನು ಕಷ್ಟಗಳನ್ನು ನೋವನ್ನು ಹೊರಬೇಕಾಗುತ್ತದೆ. ಇದರ ಅರ್ಥ ಮುಂದೆ ನಿನ್ನ ಮಾಧ್ಯಮದ ಮೂಲಕ ಬಹಳಷ್ಟು ಜನರು ಆನಂದವನ್ನು ಪಡೆಯಲಿದ್ದಾರೆ. ಇದು ಪ್ರಕೃತಿಯ ನಿಯಮವಾದ್ದರಿಂದ ಏನು ಮಾಡಲು ಸಾಧ್ಯ? ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಯಾರನ್ನು ಪೂಜಿಸುತ್ತೇವೋ ಅವರೆಲ್ಲರೂ ಅವರ ಜೀವಿತ ಕಾಲದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿರುವವರಾಗಿರುತ್ತಾರೆ. ನೀನು ಇತರರ ದುಃಖವನ್ನು ಹೀರಿಕೊಳ್ಳಲು ಸಾಧ್ಯವಾದಾಗ ಮಾತ್ರ ನಿನಗೆ ಸಂತೋಷ ನೀಡಲು ಸಾಧ್ಯವಾಗುತ್ತದೆ. ಬೇರೆಯವರ ಕಾಯಿಲೆಯನ್ನು ನೀನು ಗ್ರಹಣ ಮಾಡಿಕೊಂಡಾಗ ಬೇರೆಯವರ ಕಾಯಿಲೆಗಳು ವಾಸಿಯಾಗುತ್ತವೆ. ಇದು ಪ್ರಕೃತಿಯ ನಿಯಮ. ಪ್ರಕೃತಿಯ ಯಾವ ವಸ್ತುವು ನಾಶವಾಗುವುದಿಲ್ಲ. ಅಲ್ಲಿ ಕೇವಲ ರೂಪಾಂತರ ಹಾಗೂ ಸ್ಥಾನಾಂತರ ಮಾತ್ರ ನಡೆಯುತ್ತದೆ. ಜನರ ಕಾಯಿಲೆಗಳು ನಿನ್ನಲ್ಲಿ ರೂಪಾಂತರಗೊಳ್ಳಬಹುದಾದ್ದರಿಂದ ನೀನು ಇದಕ್ಕೆಲ್ಲ ತಯಾರಾಗಿರಬೇಕು. ನೋಡಪ್ಪ, ಸುಗಂಧವನ್ನು ಬೇರೆಯವರಿಗೆ ನೀಡುವಾಗ ಗಂಧದ ಕೊರಡು ತಾನು ಮೊದಲು ಸವಿಯಬೇಕು. ತೆಗೆದು ನಾಶಗೊಳ್ಳುವುದು ಆ ಚಂದನದ ಹಣೆಬರಹ. ಹಾಗೆಯೇ ಬೇರೆಯವರಿಗಾಗಿ ಸವೆಸುವುದು ನಿನ್ನ ಹಣೆಬರಹ. ನೀನು ನನ್ನ ಕೊನೆಯ ಶರೀರವಾಗಿರುವೆ. ಆನಂತರ ನಾನು ಯಾವುದೇ ಶರೀರವನ್ನು ಧಾರಣೆ ಮಾಡುವುದಿಲ್ಲ. ನೀನು ನನ್ನ ಕೊನೆಯ ಶರೀರವಾಗುವ ಅವಕಾಶವನ್ನು ಪಡೆದಿರುವೆ. ನೀನು ಇಲ್ಲೇ ಇರುವೆ, ಆದರೆ ನಾನು ಹೋಗುವೆ. ನಾನು ಹೋದ ನಂತರವೂ ನೀನು ನಿನ್ನ ಮಾಧ್ಯಮದ ಮೂಲಕ ಎಲ್ಲರಿಗೆ ತಿಳಿದವನಾಗುವೆ. ಜನರು ನಿನ್ನನ್ನು ಮಾತ್ರ ಶರೀರವೆಂದು ಗುರುತಿಸಬಲ್ಲರು. ಒಂದು ದೊಡ್ಡ ವೃಕ್ಷವಾಗಿ ಬೆಳೆಯಬೇಕಾದರೆ ಒಂದು ಬೀಜ ತನ್ನ ಅಸ್ತಿತ್ವವನ್ನು ಅಳಿಸಿಕೊಳ್ಳಬೇಕು. ಹಾಗೆಯೇ ನೀನು ನಿನ್ನ ಅಸ್ತಿತ್ವವನ್ನು ಅಳಿಸಿಕೊಳ್ಳಬೇಕು. ನನ್ನ ಕೊನೆಯ ಪ್ರಯಾಣದವರೆಗೂ ನನ್ನೊಂದಿಗೆ ಇರುವ ಶರೀರ ನೀನು. ನಿನ್ನನ್ನು ಎಲ್ಲರೂ ತಲುಪುತ್ತಾರೆ, ಆದರೆ ನನ್ನನ್ನು ತಲುಪುವ ಜನರು ಕೆಲವು. ಆದರೆ ಅದೇ ಕೆಲವು ಜನರು ಮೋಕ್ಷದ ಹೊಸ ಮಾರ್ಗವನ್ನು ನಿರ್ಮಾಣ ಮಾಡುತ್ತಾರೆ. ಆ ಮಾರ್ಗದ ಮೇಲೆ ಮುಂದೆ ಬರಲಿರುವ ಜನಾಂಗದ ಜನರು ತಮ್ಮ ಪ್ರಯಾಣವನ್ನು ಪೂರ್ಣಗೊಳಿಸುತ್ತಾರೆ. ನಿನ್ನನ್ನು ತಲುಪಲು ಸುಲಭ, ಆದರೆ ನನ್ನನ್ನು ತಲುಪುವುದು ಕಷ್ಟ. ನನ್ನನ್ನು ತಲುಪಬೇಕಾದರೆ ನಿನ್ನನ್ನು ತಲುಪದೇ ಸಾಧ್ಯವಾಗದು. ನೀನು ನನ್ನ ಕಡೆಗೆ ಬರುವ ಮಾರ್ಗದ ದ್ವಾರವಿದ್ದಂತೆ, ಹಾಗೆಯೇ ಮೋಕ್ಷದ ಮಹಾದ್ವಾರವು ನೀನೇ.
ನಿನ್ನ ಮಹಾದ್ವಾರದ ಮೂಲಕ ಲಕ್ಷಾಂತರ ಜನರು ಹಾದು ಮೋಕ್ಷವನ್ನು ಪಡೆಯಲಿದ್ದಾರೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.